ತುಂಬ ಖುಷಿ ಆಗುತ್ತೆ. ಒಂದು ನಮ್ಮ ಸಿನಿಮಾ ಹಗ್ಗ ಸಿನಿಮಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲ ಒಳ್ಳೆ ಟೀಮ್, ತುಂಬ ಹಾರ್ಡ್ ವರ್ಕಿಂಗ್ ಟೀಮ್. ನಮ್ಮ ಡಿರೆಕ್ಟರ್ ಅವಿನಾಶ್ ಆಗಲಿ, ರಾಜ್ ನಮ್ಮ ಡಿರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ. ಹನುಮಾನ್ ಜೊತೆ ನನಗೆ ಕಾಂಬಿನೇಷನ್ ಸಿಗಲಿಲ್ಲ, ಅದೊಂದು ಬೇಜಾರು. ವಿ ಕೆಪ್ ಟಾಕಿಂಗ್ ಏನು ಕತೆ ಇದು ಅಂತ ಹೇಳ್ಕೊಂಡು. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ, ಅವ್ರ ಬಗ್ಗೆ ಇದು, ಬಟ್ ವಿ ನೆವರ್ ಗಾಟ್ ಟು ವರ್ಕ್ ಟುಗೆದರ್. ಸೊ ಅದೆಲ್ಲೋ ಒಂದು ಕಡೆ ಒಂದು ಬೇಜಾರು ಅಷ್ಟೇ. ಮೇ ಬಿ ಪಾರ್ಟ್ 2 ಅವಿನಾಶ್ ಮೇ ಬಿ ಕಾಂಬಿನೇಷನ್ ಸಿಗ್ಬೋದು. ಬಟ್ ತುಂಬ ಒಂದು ಸಿನಿಮಾ ನಿಮ್ಮನ್ನು ಸೀಟ್ ತುದಿಯಲ್ಲಿ ಕೂರಿಸಿ ನಿಮ್ಮನ್ನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಯಾಕಂದರೆ CG ವರ್ಕ್ ಆಗಲಿ, 40 ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸಲ್ಲೇ ಪ್ಲೇ ಮಾಡಿದ್ದಾರೆ. ಆಲ್ ದ್ಯಾಟ್ ನನಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಸಿನಿಮಾ ಬಗ್ಗೆ. ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಿಮ್ಮ ಎಲ್ಲರ ಪಾತ್ರ ಒಂದು ರಿಪೋರ್ಟರ್ ಪಾತ್ರ. ಸೊ ಸಿನಿಮಾ ರಿಪೋರ್ಟರ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಿನಿಮಾನೂ ರಿಪೋರ್ಟ್ ಮಾಡ್ತೀನಿ, ಅಲ್ಲೊಂದು ಒಂದು ಹಳ್ಳಿಗೆ ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ, ಅಲ್ಲಿ ಏನಾಗ್ತಿದೆ ಅಂತ. ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ. ಅದನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು. ಒಂದು ಖುಷಿ ಇದೆ, ಒಳ್ಳೆ ಸಿನಿಮಾ. ಸಾಕಷ್ಟು ಬೇರೆ ಬೇರೆ ಥರ ಒಂದು ಕಾಡಲ್ಲಿ ಜೀಪೆಲ್ಲ ಓಡಿಸ್ಬಿಟ್ಟಿದ್ದಾರೆ, ನನ್ನ ಕೈಯಲ್ಲಿ ಓಡಿಸೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ತುಂಬ ಏನಂತ ಹೇಳಿ, ಶಿ ಇಸ್ ವೆರಿ ಕ್ಯೂರಿಯಸ್. ಯಾವುದೇ ಒಂದು ಯಾರೋ ಒಂದು ಏನೋ ಮಾತಾಡ್ತಿದ್ದಾರೆ ಅಂದರೆ ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದು, ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡೋ ಅಂಥ ಒಂದು ಪಾತ್ರ. ಸೊ I enjoyed working in Hagga. Thank you to the team. ತುಂಬ ನೈಟ್ ಶೂಟ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 20-30 ದಿನ ಮಾಡಿದ್ದೀವಿ ಅವಿನಾಶ್. 30 ಡೇಸ್ ಅಷ್ಟು ನಾವು ನೈಟೇ. ಯಾಕೆ ಡೈರೆಕ್ಟ್ರೇ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನೀವು ಬರೀ ರಾತ್ರಿನೇ ಶೂಟ್ ಇಟ್ಕೊತೀರಾ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ 2-3 ಸತಿ. ನೈಟ್ ಶೂಟ್ಸ್ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾ ಹಾಗೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲ ಥರದ ಮೇಕಪ್, ಐ ಥಿಂಕ್ ಪ್ರಾಸ್ಥೆಟಿಕ್ ಮೇಕಪ್ಪಿಂದ ಹಿಡಿದು ಒಂದು ಹನುಮ ಮೇಕಪ್ ಕೂಡ ಅಷ್ಟೇ, ಸೋ ಬ್ಯೂಟಿಫುಲಿ ಡನ್. ಆ್ಯಂಡ್ ಎಲ್ಲ ಥರದ್ದು ಒಂದು ಐ ವುಡೆಂಟ್ ಕಂಪೇರ್ ಟು ಎನಿ ಅದರ್ ಇಂಡಸ್ಟ್ರಿ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾಗೆ ಎಲ್ಲ ಥರದ ಒಂದು ಔಟ್ಪುಟ್ ಕೊಡಬೇಕು, ಎಲ್ಲೂ ಕೂಡ ಕಮ್ಮಿ ಅನ್ನಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಐಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸೊ ಎಲ್ಲರೂ ಹಗ್ಗ ಟೀಮ್ಗೆ ತುಂಬ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನಿ ಸರ್ ಜೊತೆ ಕಾಂಬಿನೇಷನ್ ಯಾವಾಗಲೂ, ಅವ್ರ ಜೊತೆ ಯಾವುದೇ ಸಿನಿಮಾ ಬಂದರೂ ಅವರಿದ್ದಾರೆ ಅಂತ ಗೊತ್ತಾದರೆ ಒಂದು ಖುಷಿ ನಮಗೆ. ಸೆಟ್ಟಿಗೆ ಹೋಗೋದಕ್ಕೆ ಒಂದು ಖುಷಿ, ಬಿಕಾಸ್ ಹಿ ಮೇಕ್ಸ್ ದ ಹೋಲ್ ಕಂಪ್ಲೀಟ್ ಸೆಟ್ನೇ ಒಂದು ಲೈವ್ಲಿ ಮಾಡಿಬಿಡ್ತಾರೆ ಅವರು. ಆ್ಯಂಡ್ ಇದರಲ್ಲೂ ಕಾಂಬಿನೇಷನ್ ಅವರು ಮೇಜರ್ ಆಗಿ ತುಂಬ ಮಜವಾಗಿತ್ತು ಶೂಟ್ ಮಾಡಬೇಕಾದ್ರೆ. ಸೊ ಟು ಆಲ್ ದ ವಂಡರ್ಫುಲ್ ಗೆಸ್ಟ್, ಥ್ಯಾಂಕ್ ಯು ಚಂದ್ರು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ದಯಾಲ್ ಸರ್, ಥ್ಯಾಂಕ್ ಯು ಟು ಆಲ್ ದ ವಂಡರ್ಫುಲ್ ಗೆಸ್ಟ್ ಫಾರ್ ಕಮಿಂಗ್ ಓವರ್. ಆ್ಯಂಡ್ ಟು ಆಲ್ ಆರ್ ಸೀನಿಯರ್ ಜರ್ನಲಿಸ್ಟ್, ಟು ಆಲ್ ಆರ್ ವಂಡರ್ಫುಲ್ ಜರ್ನಲಿಸ್ಟ್ ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದ ಒಂದು ಹೊಸ ಫೇಸ್ಗೆ ನಾನು ಎಂಟರ್ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು. ಯಾವಾಗಲೂ ಕೊಟ್ಕೊಂಡು ಬಂದಿದ್ದೀರಾ. ಇಷ್ಟು ದೂರ ಹರ್ಷಿಕಾ ಪೂರ್ಣಚನ ಸಪೋರ್ಟ್ ಮಾಡಿಕೊಂಡು, ಬೆನ್ನು ತಟ್ಕೊಂಡು, ಪುಷ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನನ್ನ ಜೂನಿಯರ್ ಬರ್ಬೋದು, ಇಲ್ಲ ಭುವನ್ ಅವರ ಜೂನಿಯರ್ ಬರ್ಬೋದು. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.